ಇವತ್ತು ಇಡ್ಲಿಗೆ ಸಾಂಬಾರು ಮಾಡ್ತಾಯಿದ್ದೀನಿ. ಕುಕ್ಕರ್ ಇಟ್ಟು 1 ಕಪ್ ಬೇಳೆ, 1 ಕಪ್ ಹೆಸರು ಬೇಳೆ, 1 ಲಾರ್ಜ್ ಆನಿಯನ್ಸ್, 4 ಟೊಮ್ಯಾಟೋಸ್, 5 ಗ್ರೀನ್ ಚಿಲ್ಲೀಸ್, ಗಾರ್ಲಿಕ್ ಪೌಡ್ಸ್ 12, ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿ, ಒಂದು ಹಾಫ್ ಲೀಟ್ರಷ್ಟು ನೀರು ಹಾಕಿ, 3 ಪಿಂಚ್ ಆಫ್ ಟರ್ಮರಿಕ್ ಮತ್ತು ಹಾಫ್ ಟೀ ಸ್ಪೂನ್ ಪಿಂಕ್ ಸಾಲ್ಟನ್ನು ಹಾಕಿ ಸ್ಟಿರ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಲೇಟರ್ ಕುಕ್ಕರ್ ಕೂಲ್ ಆಗ್ಲಿಕ್ಕೆ ಬಿಡಬೇಕು. ಆಮೇಲೆ ಲಿಡ್ಡನ್ನು ಓಪನ್ ಮಾಡಿ ಸ್ಟಿರ್ ಮಾಡಿ ನೋಡಿ. ಈಗ ಕೂಲ್ ಆಗಿರೋ ಬೇಳೆ, ಟೊಮ್ಯಾಟೊ ಎಲ್ಲ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬ್ಲೆಂಡ್ ಮಾಡಿ ಕೀಪ್ ಇಟ್ ಅಸೈಡ್. ಈಗ ಅದೇ ಕುಕ್ಕರಿಗೆ ನಾನು ಬ್ಲೆಂಡ್ ಮಾಡ್ಕೊಂಡಿರೋ ಸಾಂಬಾರನ್ನು ಹಾಕಿ ಅದಕ್ಕೆ ಹಾಫ್ ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್, 1 ಟೀ ಸ್ಪೂನ್ ಸಾಂಬಾರ್ ಪೌಡರ್ ಮತ್ತು ಹಾಫ್ ಟೀ ಸ್ಪೂನ್ ಪಿಂಕ್ ಸಾಲ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನೀರನ್ನು ಹಾಕಿ ಸ್ಟಿರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಈಗ ಒಗ್ಗರಣೆ ಮಾಡಲಿಕ್ಕೆ ಪ್ಯಾನ್ ಇಟ್ಟಿದ್ದೀನಿ. ನಂತರ 2 ಟೀ ಸ್ಪೂನ್ ಆಯಿಲ್ ಹಾಕಿ, ಹಾಫ್ ಟೀ ಸ್ಪೂನ್ ಸಾಸಿವೆ, ಹಾಫ್ ಟೀ ಸ್ಪೂನ್ ಜೀರಿಗೆ, 2 to 3 ಪಿಂಚಸ್ ಆಫ್ ಹಿಂಗು, 5 ಬ್ಯಾಡಗೆ ಮೆಣಸಿನ್ಕಾಯಿಗಳನ್ನು ಹಾಕಿ, 2 ಸ್ಟ್ರಿಂಗ್ಸ್ ಆಫ್ ಕರಿ ಲೀವ್ಸನ್ನು ಹಾಕಿ, 1 ಮೀಡಿಯಮ್ ಸೈಜ್ ಆನಿಯನ್ಸನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ನನಗೆ ಇವಾಗ ಕುದಿಲಿಕ್ಕೆ ಇಟ್ಟಿರೋ ಸಾಂಬಾರಿಗೆ ಸ್ಟಿರ್ ಮಾಡಿ 2 ಇಂಚಸ್ ಆಫ್ ಬೆಲ್ಲವನ್ನು ಹಾಕಿ 10 to 15 ಮಿನಿಟ್ಸ್ ಬಾಯ್ಲ್ ಆಗಬೇಕು. ನಂತರ ಫೈನಲಿ ಚಾಪ್ಡ್ ಕೊರಿಯಾಂಡರ್ ಲೀವ್ಸನ್ನು ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ. ಈಗ ನಾನು ಬಿಸಿಯಾಗಿ ಕುಕ್ ಮಾಡ್ಕೊಂಡಿರೋ ಇಡ್ಲಿಸನ್ನು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ನಂತರ ಸಾಂಬಾರು ರೆಡಿ ಆಗಿರೋದನ್ನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಮಾಡಿ.